ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡಿಗ. ಕಳೆದ ತಿಂಗಳು ನಡೆದ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಕಾದು ಕುಳಿತು ನಿರೀಕ್ಷಿಸಿದ ಒಂದು ಫಲಿತಾಂಶ ಇವೊಂದು ಪ್ರಕಟವಾಗಿದೆ. ಹಾಗೆ ನಮ್ಮ ತುಮಕೂರಿನ ಜಿಲ್ಲೆಯ ಹೆಸರಾಂತ ಕಾಲೇಜ್ ಆಗಿರ್ತಕ್ಕಂಥ ವಿದ್ಯಾನಿಧಿ PU ಕಾಲೇಜಿನಲ್ಲೂ ಸಹ ಈ ಫಲಿತಾಂಶ ಪ್ರಕಟ ಆಗಿತ್ತು. ಸೊ ವಿದ್ಯಾರ್ಥಿಗಳು ನಮ್ಮ ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ವಿದ್ಯಾನಿಧಿ PU ಕಾಲೇಜಿಂದ ಲಭಿಸಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನವಾದರೆ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ಸಾಧನೆ ಎಂದು. ಸೊ ಅದರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿರ್ತಕ್ಕಂಥದ್ದು. ಈ ಫಲಿತಾಂಶದ ಸೆಲೆಬ್ರೇಷನ್ನು ಈ ರೀತಿ ಇತ್ತು. ನಮ್ಮ ಕಾಲೇಜಿನಲ್ಲಿ ತುಂಬ ಸೆಲೆಬ್ರೇಷನ್ ಇತ್ತು. ಸನ್ಮಾನ ಆಯಿತು. ಸನ್ಮಾನವನ್ನು ಸ್ವೀಕರಿಸಿದಂಥ ಮಕ್ಕಳು ಕುಣಿದು ಕುಪ್ಪಳಿಸಿದ ರೀತಿಯನ್ನು ನೀವೇ ಎಂಜಾಯ್ ಮಾಡಿ ನೋಡಿ. ಮಕ್ಕಳು ಈ ಥರ ಎಂಜಾಯ್ ಮಾಡ್ತಾಯಿದ್ದಾರೆ. 12:30ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಗೊತ್ತಾದಾಗ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳೆಲ್ಲ ತುಂಬ ಕಾತರದಿಂದ ಕೂತಿದ್ದಂಥದ್ದು, ಕಾಯ್ತಾ ಇದ್ದಂಥದ್ದು ನೋಡಿ. ಎಲ್ಲರೂ ಕಾತರದಿಂದ ನೋಡಿರು. ರಿಸಲ್ಟನ್ನು ಬಂದೇ ಬಿಡ್ತು. ಎಲ್ಲ ಮಕ್ಕಳೆಲ್ಲ ಸುಮಾರು ಜನ ನೋಡಿರು. ಕೆಲವರು ಜನಗೆ ಡಿಸಪಾಯಿಂಟ್ ಆಯಿತು. ಕೆಲವು ಮಾರ್ಕ್ಸ್ಗಳಲ್ಲಿ ನಮ್ಮ ಕಾಲೇಜಿಗೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ, ರಾಜ್ಯದಲ್ಲಿ 4ನೇ ಸ್ಥಾನ ಲಭಿಸಿದರೂ ಸಹ ಕೆಲವರಿಗೆ ನಿರಾಶೆ ನೋಡಿ. ಈ ಮಗು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನ, ರಾಜ್ಯಕ್ಕೆ 4ನೇ ಸ್ಥಾನ ಮಾತಾಡ್ತಾ ಇದೆ. ನೀವೇ ಕೇಳಿಸ್ಕೊಳ್ಳಿ. ಪರವಾಗಿಲ್ಲ, ಇಷ್ಟು ಬಂದಿದೆ. ಫಸ್ಟು ನಾನು ಕಾಲೇಜು ಅವರು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ. ಅವಳು ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ರು. ಪ್ರತಿ ವಿಷಯನೂ ಡೌಟ್ ಬಂದಿದ್ದೆಲ್ಲ ಕೇಳ್ತಾಯಿದ್ರು. ಅವರು ಎಲ್ಲದೂ ಚೆನ್ನಾಗಿ ಎಲ್ಲ ಅವ್ರಿಗೆ ತೊಂದರೆ ಆಗದಿರೋ ಥರ ಮೇಂಟೈನ್ ಮಾಡಿದ್ದಾರೆ ಟೀಚರ್ಸು. ಪ್ರಿನ್ಸಿಪಲ್ ಸರ್ಗೆ ನಾನು ನನ್ನ ಒಂದು ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಟೀಮ್ನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಈ ಸಕ್ಸಸ್ಗೆ ಕಾರಣ ಆಗಿರೋದೇ ಒಂದು ಟೀಮು. ಸಕ್ಸಸ್ ಯಾವಾಗಲೂ ಒಬ್ರದ್ದು ಆಗಿರಲ್ಲ, ಹಿಂದೆ ಇರೋ ಟೀಮ್ ಅವ್ರದಿಂದನೇ ಬಂದಿರುತ್ತೆ ಸಕ್ಸಸ್. ಅದರಿಂದನೇ ಬಂದಿರೋದು. ಅವಳು ಅದಕ್ಕೆ ತಕ್ಕನಂಗೆ ರೆಡಿಯಾಗಿ ಇವತ್ತು ಈ ಸಕ್ಸಸ್ಗೆ ಎಲ್ಲರೂ ಕಾರಣನೇ ಆಗಿರೋದು, ಟೀಚರ್ಸು ಮತ್ತು ಕಾಲೇಜವರು. ಇಲ್ಲ, ಅವಳು ಮನೇಲಿ ಡೈಲಿ 4 o'clock ಎದ್ದೊಳ್ತಾ ಇದ್ಲು. ಫಸ್ಟಿಂದ ಅವಳು ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ಲು. ಲಾಸ್ಟಲ್ಲಿ ಏನು ರಿಸ್ಕ್ ತೊಗೊಂಡಿದ್ದಕ್ಕಿಂತ ಫಸ್ಟಿಂದನೇ ಮೇಂಟೈನ್ ಮಾಡ್ಕೊಂಡ್ಬಂದು ಆವಾಗಿಂದ ಅವಾಗಲೇ ಅವಳು ರೆಡಿ ಮಾಡ್ಕೊಂಡ್ಬಂದು. ಇದಕ್ಕೆಲ್ಲ ಕಾರಣ ಪ್ರಿಪ್ರೇಟ್ರೀಸ್ ಮಾಡಿದ್ದೆ. ಅವರು ಯಾವ ಕ್ವಶನ್ನೂ ಲೆಟ್ ಆಫ್ ಮಾಡ್ತಾ ಇರಲಿಲ್ಲ. ಎಲ್ಲ ಕ್ವಶನ್ಗಳು ರೆಡಿ ಆಗ್ತಾ ಇದ್ದರು. ಈಸಿ ಕ್ವಶನ್ನು, ಫಸ್ಟದ ಕ್ವಶನ್ನು ಅಂತ ಏನಿಲ್ಲ. ಗೊತ್ತಿತ್ತು ಸರ್, ಗೊತ್ತಿತ್ತು. ರ್ಯಾಂಕೇ ಬರಬೇಕಾಗಿತ್ತು, ಫಸ್ಟ್ ಆರ್ ಸೆಕೆಂಡು. ಆದರೆ ಬರಲಿಲ್ಲ. ಐ ಆಮ್ ಹ್ಯಾಪಿ ವಿತ್ ದಟ್. ಈ ನಮ್ಮ ಮಕ್ಕಳನ್ನು ಅಭಿನಂದಿಸೋದಕ್ಕೆ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ NB ಪ್ರದೀಪ್ ಸರ್ ಸಹ ಆಗಮಿಸಿದರು. ಮಕ್ಕಳನ್ನು ಕೂರಿಸಿ ಮಾತಾಡಿಸ್ತಾ ಇರ್ತಕ್ಕಂಥದ್ದು. ಅವ್ರ ಪೇರೆಂಟ್ಸ್ನೆಲ್ಲ ಕರೆಸಿ ಮಾತಾಡಿಸ್ತಾ ಇದ್ರು. ಎಲ್ಲರಿಗೂ ವಿಶ್ ಮಾಡ್ತಾಯಿದ್ರು. ಯಾರ್ಯಾರ ಮಾರ್ಕ್ಸ್ ಎಷ್ಟೆಷ್ಟು ಅಂತ ಕೇಳ್ತಾಯಿದ್ರು. ಸೊ ಅದಾದ ನಂತರದಲ್ಲಿ ಅವರು ಸಹ ಮೀಡಿಯಾಕ್ಕೆ ಸ್ವಲ್ಪ ತಮ್ಮ ಅನಿಸಿಕೆಗಳನ್ನು ಮೀಡಿಯಾ ಮೂಲಕ ಹಂಚಿಕೊಂಡ್ರು. ಪೇರೆಂಟ್ಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ದು. ಸೊ ಎಲ್ಲರಿಗೂ ವಿಶ್ಗಳನ್ನು ಮಾಡಿದ್ದು ನೋಡಿ. ಬಂದಂಥ ಮಕ್ಕಳಿಗೆ ವಿಶ್ ಮಾಡೋದಕ್ಕೆ ಎಲ್ಲ ಬೊಕ್ಕೆಗಳನ್ನೆಲ್ಲ ತಂದಿದ್ರು. ಇನ್ನು ಟಾಪರ್ಸ್ ಬಂದ ನಂತರ ಎಲ್ಲರೂ ಸ್ವೀಟ್ ತಂದೆಲ್ಲ ಹಂಚ್ತಾಯಿದ್ರು ಎಲ್ಲ ಲೆಕ್ಚರರ್ಸ್ಗೆ. ಕಾಮರ್ಸ್ is a state 4th rank and district topper. She studied in Vidyanidhi 596. Sudesh bane. Navita is 591, district 3rd topper. District 4th topper actually, Navita. Because 592 we got candidates on Divine. She is writing JE exam. JE exam ಬರೀತದಲ್ಲ. 593 ತೆಗ್ದಿಯಾಳೆ. She is a district topper, Tumakuru district topper. And 98.83% ಬರುತ್ತೆ. The second district topper is Nitish KP, who has got 591. He got 591.
out of 600, which is 98.5. As a district second topper. First topper is Shivani. She is writing exam barita JEE main exam barita. District first topper. Very good. 591, 589. Prakash bandara. Nitish has scored 588. District fourth topper. 588. Nitish Prakash. And plus he has scored JEE main. Just last month on the examination I had JEE main. He has scored 99.016%. And the ಎರಡನೇ exam I am sure he will score cross 99.5. Very good. Congratulations. Serious scored 587. And our speciality is ಮೊನ್ನೆ ನಡೆದ JEE main examination ಅಲ್ಲಿ IIT entrance ಗೆ JEE main examination ಅದರಲ್ಲಿ ಅಲ್ಲ just I'm saying ಮೊನ್ನೆ ನಡೆದ JEE main exam ಅಲ್ಲಿ serious scored 99.9728 percentile. ಸೊ ಎರಡನೇ ಎಕ್ಸಾಮ್ ಕೂಡ ಬರೆದಿದ್ದಾರೆ. ಐಮ್ ಶೂರ್ ಲಾಸ್ಟ್ ರಿಸಲ್ಟ್ಸ್ನ ಬ್ರೇಕ್ ಮಾಡ್ತಿರೋರು. ಜೊತೆಗೆ ನಾವು ಆ ಪರ್ಸೆಂಟೈಲ್ನ ರ್ಯಾಂಕಿಗೆ ಕನ್ವರ್ಟ್ ಮಾಡಿದ್ರೆ ಆಲ್ ಇಂಡಿಯಾ ರ್ಯಾಂಕ್ 300 ಒಳಗಡೆ ಬರ್ತಾರೆ. ಅಂದರೆ ಇಟ್ ಇಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ಆನ್ ಎರ್ತ್. ಭೂಮಿ ಮೇಲಿರೋ ಟಫೆಸ್ಟ್ ಎಕ್ಸಾಮಿನೇಷನ್. ಈ ಬ್ಯಾಚಿನ ಮಕ್ಕಳಲ್ಲಿ ಶಿ ಈಸ್ ಇನ್ ದ ಟಾಪ್ 300 ರ್ಯಾಂಕ್ ಒಳಗಡೆ ಬಂದಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ರಿಸಲ್ಟ್. ನಿಧಿ PU ಕಾಲೇಜಿನ ಸೆಕ್ರೆಟ್ರಿ. ಇವತ್ತು PU ಫಲಿತಾಂಶ ಪ್ರಕಟಣೆ ಆಗಿದೆ. ನಮ್ಮಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಈ ಸತಿ ರಿಸಲ್ಟ್ಸ್ಗಳನ್ನ ತೆಗೆದಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗ್ ವಿತ್ ಕಾಮರ್ಸ್ ರಿಸಲ್ಟ್ಸ್ಗಳಿಂದ ಹೇಳಬೇಕು ಅಂದರೆ ಸ್ಟೇಟ್ 4th ರ್ಯಾಂಕ್ ಶ್ರೀಲಕ್ಷ್ಮಿ R ಅನ್ನೋ ಹುಡುಗಿ ಬೈ ಸ್ಕೋರಿಂಗ್ 596 ಔಟ್ ಆಫ್ 600 596 ಮಾರ್ಕ್ಸ್ 600ಕ್ಕೆ ತೆಗೆದು ಸ್ಟೇಟಿಗೆ 4ನೇ ರ್ಯಾಂಕ್ ಬಂದಿಲ್ಲ. ಆ್ಯಂಡ್ ಏನು ಸ್ಟೇಟ್ ಎಕ್ಸೆಲ್ ಶೀಟ್ಗಳಿಗೆ ಅನೌನ್ಸ್ ಮಾಡ್ತಾರೆ ಗೌರ್ಮೆಂಟಿಂದ, ಆ ಇದರಲ್ಲಿ ನಮ್ಮ ಮಗುವಿನ ಹೆಸರಿದೆ, ಶ್ರೀಲಕ್ಷ್ಮಿ R ಹೆಸರಿದೆ. ಶಿ ಈಸ್ ಆಲ್ಸೋ ತುಮಕೂರು ಡಿಸ್ಟಿಕ್ಕಿನ ಟಾಪರ್ ಕೂಡ. ಆ್ಯಂಡ್ ಅದು ಫಾಲೋ ಅಪ್ ಆಗಿ 593 SN ಲಕ್ಷ್ಮಿ ಅಂತ ಹುಡುಗಿ ಡಿಸ್ಟಿಕ್ ಸೆಕೆಂಡ್ ಟಾಪರ್ ಆಗಿದ್ದಾರೆ. ಅವಳು 593 ಮಾರ್ಕ್ಸ್ ತೆಗೆದಿದ್ದಾರೆ. ಆಮೇಲೆ ನವಿತಾ ಅನ್ನೋ ಮಗು 591 ತೆಗೆದಿದ್ದಾರೆ. ಶಿ ಈಸ್ ಅ ಡಿಸ್ಟಿಕ್ 4th ಟಾಪರ್. ಇದು 3rd ಟಾಪರ್ ಕೂಡ ನಮ್ಮ ವಿದ್ಯಾವಾಹಿನಿ ಕಾಲೇಜಿನ ಇಬ್ಬರು ಮಕ್ಕಳು 592 ತೆಗೆದಿದ್ದಾರೆ. 4th ಟಾಪರ್ ಆಗಿ ತೆಗೆದಿದ್ದಾರೆ. ಹೀಗೆ ಭಾಳ ಜನ ಸೈನ್ಸಲ್ಲಿ ಬಂದಾಗ ಶಿವಾನಿ S ರಾಯ್, she has scored 593 593 out of 600. She is the district topper. 98.83% ತಗೊಂಡಿದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ ನಮಗೆ. ಹಾಗೆ ಸೆಕೆಂಡ್ ಆಗಿ ನಿತೀಶ್ KP ಸ್ಕೋರ್ಡ್ 591 98.5% ತಗೊಂಡಿದ್ದಾರೆ. ನಿತೀಶ್ KP ಇತ್ತೀಚಿನ JEE ಮೇನ್ ಎಕ್ಸಾಮ್ನಲ್ಲಿ 99.01% ತಗೊಂಡಿದ್ದಾರೆ. ಇಟ್ಸ್ ಆಲ್ ಇಂಡಿಯಾ ಎಕ್ಸಾಮಿನೇಷನ್. ವೆರಿ ಪ್ರೌಡ್. ನಮಿತಾ TP 589 ತೆಗೆದಿದ್ದಾರೆ. ನಿತೀಶ್ ಪ್ರಕಾಶ್ 588 ತೆಗೆದಿದ್ದಾರೆ. ಹಾಗೆ ಸಿರಿಕೊಂಡ ಒಳಗಡೆಗೆ ಅವ್ರಿಗೆ ವಿಶ್ ಮಾಡಿದ್ದಾದಮೇಲೆ ಕಾಲೇಜಿನ ಮುಂಭಾಗದಲ್ಲಿ ಸಹ ನಾವು ಒಂದು ಚಿಕ್ಕದಾಗಿರ್ತಕ್ಕಂಥ ಫಂಕ್ಷನನ್ನು ಅರೇಂಜ್ ಮಾಡಿದ್ವಿ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಫಸ್ಟ್ ಇಯರ್ ಮಕ್ಕಳಿಗೆ ಈ ರಿಸಲ್ಟು ಸ್ವಲ್ಪ ಅವರಿಗೆ ಒಂದಿಷ್ಟು ಇನ್ಸ್ಪಿರೇಷನ್ ಆಗಲಿ ಒಂದು ಕಾರಣದಿಂದ ಫಸ್ಟ್ ಇಯರ್ ಮಕ್ಕಳನ್ನೆಲ್ಲ ಒಂದು ಕಡೆಗೆ ಗ್ಯಾದರಿಂಗ್ ಮಾಡಿಸಿ ಸೊ ಅವ್ರ ಮುಂದೆನೂ ಒಂದಿಷ್ಟು ಇವ್ರಿಗೆಲ್ಲ ಸನ್ಮಾನ ಮಾಡೋಣ, ಒಂದಿಷ್ಟು ವಿಷಸ್ ತಿಳಿಸೋಣ ಅಂತ ಈ ಒಂದು ಚಿಕ್ಕದಾಗಿ ಫಂಕ್ಷನನ್ನು ಅರೇಂಜ್ ಮಾಡಿದ್ವಿ. ಸೊ ಎಲ್ಲ ಇರ್ತಕ್ಕಂಥ ಎಲ್ಲ ಮಕ್ಕಳು ಎಲ್ಲ ಬಂದಿದ್ದರು, ಸ್ಟಾಫ್ ಎಲ್ಲ ಬಂದಿದ್ದರು. ಸೊ ಅಲ್ಲಿ ಸೆಲೆಬ್ರೇಷನ್ ಹೇಗಿತ್ತು ನೋಡಿ, ಡೋಲನ್ನು ತರಿಸಿದ್ರು. ತುಂಬ ಚೆನ್ನಾಗೆಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ ಒಳ್ಳೆ ಸೆಲೆಬ್ರೇಷನನ್ನು ಮಾಡಿದ್ದಂಥದ್ದು. ಆ ಡೋಲ್ ಬಾರಿಸ್ದಂಗೆ ಎಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದರು. ಸೆಕೆಂಡ್ ಇಯರ್ ಮಕ್ಕಳು ತುಂಬ ಕಮ್ಮಿ ಬಂದಿದ್ದರು, ಅವರು ರಿಸಲ್ಟ್ ನೋಡೋ ಒಂದು ಟೆನ್ಷನಲ್ಲಿ. ಆದರೆ ನಮ್ಮ ಫಸ್ಟ್ ಇಯರ್ ಮಕ್ಕಳು ಅವರ ರಿಸಲ್ಟನ್ನು ತಿಳ್ಕೊಂಡು ಅವರು ನಮ್ಮ ಕಾಲೇಜಿಗೋಸ್ಕರ ಒಳ್ಳೆಯ ಸೆಲೆಬ್ರೇಷನನ್ನು ಮಾಡಿದ್ದಂಥದ್ದು. ನೋಡಿ ಈಗಿದೆ ಸೆಲೆಬ್ರೇಷನ್ನು. Pradeep sir will come, our honorable secretary sir will come. After he rejoins us here, we will celebrate. Always the real support for all the students in all the endeavors, and it's really the time for us to congratulate all our winners, all our great achievers who should be the role models for you. Confusions, there were quite kind of a shock, everything. Of course, with the mixture of all this, we could achieve this much
this academic year. And I call upon all our achievers here. Shri Lakshmi, Commerce topper, say 4 rank. Congratulations to her mom as well, who is always the inspiration to her. Congratulations. Lakshmi SM. Of course, 4 years ago, I think, or 8 years ago, we had celebrated it as district first for the first time. Now it is 593. Lakshmi is here. Miss Navita, with her pair stage. Congratulations, Navita. Kashish with 590. Kashish parents have come here. Congratulations to Kashish. ಕ್ಲಾಪ್ಸ್ ಹಾಕ್ಬೋದಲ್ವಾ? ಇಷ್ಟೊಂದು ಎನರ್ಜಿ. Kirtana from branch 2. Kirtana with 590. Of course, these are all the top ranks for us. We had expected all the first 1 to 10 ranks will be of Vidyanidhi, and of course, when you consider the marks, that is true. It's first to 10 ranks are ours only, of course. She has gone for her JEE examination. She is absent right now, but let us celebrate her victory. It is 593. I call upon Nitish KP, 591. Nitish KP with 591, 98%. Namita TD, with 589. Of course, all these marks are really hard, and Nitish Prakash with 588. Nitish, of course, is one among the JEE toppers, all Prakash. Siri Konda with 587. She is a JEE topper, if you remember. In all our holdings, all our flags, she is here. She should be the role model for all of your students. Consider her as the right in front of you, the model to follow. Siri Konda. Suhas is here with 98%. Suhas. The aspirant of AIMS. Suhas, congratulations for 98% that you have scored. Brinda with 585. Gunasagari with 589. Janvi with 588. Janvi, congratulations. Dhruva with 588. Dhruva. Kushana 587. Gayatri 586. Vijay Surya 585. Vijay Surya. Taha with 585. Tarun Yadav with 577 with Srijani with 577. All the students above 95%. 83 Harshita. Ashwit 96%. Harshit. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಸ್ ಇಷ್ಟು ಬಂದಿರೋದು ತುಂಬ ಖುಷಿ ಇದೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ನಾನು
ಕಾಲೇಜ್ ಅವ್ರಿಗೆ ಕ್ರೆಡಿಟ್ ಆಗುತ್ತೆ. ಯಾಕೆ ಅಂದರೆ 5 to 6 ಪ್ರಿಪ್ರೇಟರೀಸ್ ಅಂದರೆ ತುಂಬ ಜಾಸ್ತಿನೇ ಆಯಿತು. ಅಷ್ಟು ಮಾಡಿ ನಮ್ಮನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಬಟ್ ನಮಗೆ ಯೂಸ್ ಆಗಿತ್ತು. ಸೊ ಅವರು ಆ ಸ್ಟ್ರೆಸ್ ಕೊಟ್ಟಿದ್ದಕ್ಕೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾನು ಇವತ್ತು ಈ ಥರ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾರೆ, ಲ್ಯಾಂಗ್ವೇಜಸ್ಗೂ ಇಂಪಾರ್ಟೆನ್ಸ್ ಕೊಡಿಸ್ತಾರೆ. ಎಲ್ಲ ಸಬ್ಜೆಕ್ಟ್ಗೆ ಕಾಲೇಜವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಜೂನಿಯರ್ಸ್ಗೆ ಅಂತ ಬಂದು ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಫಸ್ಟ್ ಡೇಯಿಂದನೇ ಚೆನ್ನಾಗಿ ಓದ್ಕೊಳ್ಳಿ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ನಾನು ಮಾಡ್ಕೊತೀನಿ ಅಂದರೆ ಅದು ಕಷ್ಟ ಆಗುತ್ತೆ. ಫಸ್ಟಿಂದನೇ ಪ್ರಿಪೇರ್ ಆದರೆ ಯಾವುದೇ ರೀತಿಯಾದ ಕಷ್ಟ ಆಗಲ್ಲ. ಥ್ಯಾಂಕ್ ಯು. ಆ್ಯಕ್ಚುಲಿ ನನಗೆ 593 ಬಂತು. ಇಂಗ್ಲೀಷಲ್ಲಿ 5 ಮಾರ್ಕ್ಸ್, ಎಕನಾಮಿಕ್ಸಲ್ಲಿ 2 ಮಾರ್ಕ್ಸ್. ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದಿ. 4 ಸಬ್ಜೆಕ್ಟ್ಸಲ್ಲಿ ಹೆಲ್ಪ್ ಆಗಬೇಕು. ನಮ್ಮ ಹಾಸ್ಟೆಲ್ಸ್ಗೆಲ್ಲ ಆಲ್ ದ ಬೆಸ್ಟ್. ಏನೆಲ್ಲ ಕಾಲೇಜವರು ಏನು ಪ್ರಿಪೇರ್ಡ್ ಎಕ್ಸಾಮ್ ಮಾಡ್ತಾರಲ್ಲ ಅಷ್ಟು ಓದ್ಕೊಂಬಿಟ್ರೆ ಸಾಕು. ಅದಾದಮೇಲೆ KCET ರೆಸಿಪೀಸ್ ಎಲ್ಲ ಸಾಲ್ವ್ ಮಾಡಿಸ್ತಾರಲ್ಲ ಅದೇ ಬೇಜಾರು ಎಕ್ಸಾಮ್ ಇದೆ. ಏನು ಪ್ರಿಪೇರ್ಡ್ ಎಕ್ಸಾಮ್ ಎಲ್ಲ ಓದೋಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಇನ್ನು 3 ಸಬ್ಜೆಕ್ಟಲ್ಲಿ ಅಂದರೆ ಕೆಮಿಸ್ಟ್ರಿ 90, ಕನ್ನಡದಲ್ಲಿ 98 ಆ್ಯಂಡ್ ಇಂಗ್ಲೀಷಲ್ಲಿ 95. ಎಲ್ರಿಗೂ ಆದಾಗ ಎಲ್ಲರೂ ಚೆನ್ನಾಗಿ ಮಾಡಿ ಇನ್ನೂ ಜಾಸ್ತಿ ಮಾಡ್ತಾರೆ. ನನಗೆ 587 ಮಾರ್ಕ್ಸ್ ಬಂದಿದೆ. 3 ಸಬ್ಜೆಕ್ಟ್ಸಲ್ಲಿ ಸಂಸ್ಕೃತ. ಇಂಗ್ಲೀಷಲ್ಲಿ 93 ಬಂದಿದೆ. ಕೆಮಿಸ್ಟ್ರಿ 95, ಫಿಸಿಕ್ಸ್ 99 ಬಂದಿದೆ. ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಫಸ್ಟ್ ನಾನು ಲೆಕ್ಚರ್ ಸೆಂಟ್ ಇರ್ತಲ್ಲ ಅದನ್ನು ಓದಿದ್ರೆ ಸಾಕು. ಆಮೇಲೆ ಬರೀ ಓದಬೇಕು ಅಂತಲೇ ಏನಿಲ್ಲ, ಜೊತೆಗೆ ಚೂರು ಫನ್ನು ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ರೆ ಚೆನ್ನಾಗಿ. ಬೋರ್ಡ್ಗೆ ಎಷ್ಟು ಎಫರ್ಟ್ ಆಗಿರೋದು, ಜಾಸ್ತಿ ಎಫರ್ಟ್ ಆಗಿರೋದು ಆಬ್ಜೆಕ್ಟಿವ್ ಕಾಂಪಿಟೇಟಿವ್ ಎಕ್ಸಾಮ್ JEE-ಗೆ. ಬೋರ್ಡ್ಗೆ ಲೆಸ್ ಎಫರ್ಟ್ ಹಾಕಿನೂ ಈ ಸ್ಕೋರ್ ಮಾಡಿದ್ದಾರೆ. ಕಂಗ್ರಾಟ್ಸ್ ಅಪ್ಪ. Siri scored 99.9728 additional. Okay. 99.9728 percentile in JEE main. It is 29, 1 mark ಬರ್ತಾ ಇದ್ದೀನಿ. 0.0001. 99.9729. And if you convert that percentile into all India rank, ಈಗ ನಾವು ಕನ್ವರ್ಟ್ ಮಾಡಿದ್ರೆ she is in the top 300 rank ಅಲ್ಲಿ ಇದ್ದಾರೆ. ಅಂದರೆ ಆಲ್ ಇಂಡಿಯಾ ಲೆವೆಲ್. If you have written the JEE main examination a day back, ನಮ್ಮ ಸೈನ್ಸ್ ಟಾಪರ್ ಶಿವಾನಿ S5 is actually writing second time JEE main ಇವಾಗ ಬರೀತಾ ಇದ್ದಾಳೆ. ಅದರಿಂದ she is absent now. 593 ತೆಗೆದಿದ್ದಾಳೆ. ಸೊ ಆಲ್ ಆಫ್ ದ ನಿತೀಶ್ ಆಲ್ಸೋ ಸ್ಕೋರ್ಡ್ 99.01. ಸೊ ಎರಡನೇ ಎಕ್ಸಾಮಲ್ಲಿ ಅದನ್ನು ಅವ್ರು ಏನು ತೆಗ್ದಿದ್ದಾರೆ ಅದನ್ನು ದಾಟಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಆ್ಯಂಡ್ ಆಲ್ಸೋ ವಿಲ್ ಗೆಟ್ ಒನ್ ಆಫ್ ದ ಬೆಸ್ಟ್ ರ್ಯಾಂಕ್ ಇನ್ ದ JEE ಅಡ್ವಾನ್ಸ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದರೆ ಸೈನ್ಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಲ್ಲ, ದರ್ ಇಸ್ ಅ ಬಿಗ್ ಬೆಂಚ್ ಮಾರ್ಕ್ ಸೆಟ್ ಫಾರ್ ಯು. ಯು ಹ್ಯಾವ್ ಟು ಬ್ರೇಕ್ ದಟ್ ಬೆಂಚ್ ಮಾರ್ಕ್. ನೆಕ್ಸ್ಟ್ ಇಯರ್ ಏನು ಬರ್ತಾ ಇದ್ದೀರಲ್ಲ ಈ ಬೆಂಚ್ ಮಾರ್ಕ್ನ ಕ್ರಾಸ್ ಮಾಡ್ಬೇಕು. ಮಾಡ್ತೀರಲ್ಲ? ಯೂನಿವರ್ಸಿಟಿ ಪಟಾಕಿ ಹೊಡಿಸ್ತೀನಿ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಸರಿ. ಫಿಸಿಕ್ಸಲ್ಲಿ 95 ಬಂದಿದೆ. ಮ್ಯಾಥ್ಸಲ್ಲಿ 99 ಬಂದಿದೆ. ಇವಾಗ ಇಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಕಾಲೇಜಿಂದ ಫುಲ್ ಸಪೋರ್ಟ್ ಮಾಡ್ತಿದ್ರು. ಏನು ಪ್ರಿಪೇರ್ಟರಿ ಎಕ್ಸಾಮ್ಸ್ ಮಾಡ್ತಾರೆ ಅದು ತುಂಬ ಹೆಲ್ಪ್ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಓದಿ, ನನಗಿನ್ನ ಚೆನ್ನಾಗಿ ಪರ್ಸೆಂಟೇಜ್ ತೆಗಿತೀರಾ ನೀವು ಅಂತ ಗೊತ್ತು. ಆಲ್ವೇಸ್ PU ಬೋರ್ಡ್ ಒಂದು ರ್ಯಾಂಕ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ದಿಸ್ ಟೈಮ್ ಐ ವಾಸ್ ವರಿಡ್, ಯಾಕಂದರೆ ಮಾರ್ಕ್ಸ್ಗಳು ಸ್ವಲ್ಪ ಕಮ್ಮಿ ಬರ್ತಾ ಇತ್ತು. ಎಲ್ಲೂ 596 ದಾಟಲಿಲ್ಲ ಈ ಸತಿ. ಯಾಕಂದರೆ ವಿ ಆರ್ ಯೂಸ್ ಟು ಸ್ಟೇಟ್ ಫಸ್ಟ್ ರ್ಯಾಂಕ್ ನಾವು. ಸೊ ಸೆಕೆಂಡ್ ಥರ್ಡ್ ಆದರೂ ಬರಬೇಕು. 4th ಬಂತಲ್ಲ, ಲಿಸ್ಟಲ್ಲಿ ಬರ್ತಾ ಇಲ್ಲ ಅಂದ್ಕೊಂಡೆ. ಬಟ್ ದಟ್ ಲಿಸ್ಟ್ ಇಸ್ ನಾಟ್ ರೀಚ್ಡ್. ಏನು PU ಬೋರ್ಡ್ ಲಿಸ್ಟ್ ಏನು ಅನೌನ್ಸ್ ಮಾಡಿದ್ದಾರೆ, ದಿಸ್ ಇಸ್ ದ ಲಿಸ್ಟ್ ವಿ ವಾಂಟ್ ಟು ಬಿ ಇನ್. ಸೊ ಈ ಲಿಸ್ಟ್ನ PU ಬೋರ್ಡ್ನವ್ರು ಅನೌನ್ಸ್ ಮಾಡ್ತಾರೆ. ಇಟ್ಸ್ ಎನ್ ಎಕ್ಸೆಲ್ ಶೀಟ್. ದಿಸ್ ಟೈಮ್ ವಿ ಆರ್ ಲಕ್ಕಿ. So we got the fourth rank in commerce, 596. Sri Lakshmi R. She is in the list. Vidya Nidhi PU College is in the list. So make sure you are always in this list. This has been our tradition. Next year ಮಕ್ಕಳಿದ್ದಾರೆ ಸೈನ್ಸು ಕಾಮರ್ಸ್ ಎರಡರಲ್ಲೂ ಇರಬೇಕು. ಕಾಮರ್ಸಲ್ಲಿ ಅಷ್ಟೇ ಇದ್ದೀವಿ. ನೆಕ್ಸ್ಟ್ ಇಯರ್ ವಿ ಹ್ಯಾವ್ ಟು ಬಿ ಇನ್ ದ ಸೈನ್ಸ್ ಆ್ಯಂಡ್ ಕಾಮರ್ಸ್ ಆಸ್ ವೆಲ್.
especially science students, I have seen them focusing on the competitive examination. Of course, we get a wonderful result when it comes to competitive examination. We are getting, that's a testimony that Nitish and Sirikonda, which they got JEE main results. Wonderful results. It's not easy to get such percentages. ಸೊ ಅದು ಬ್ರೇಕ್ ಮಾಡೋ ಜೊತೆಗೆ ಬೋರ್ಡ್ ಸ್ಕೋರ್ಗಳನ್ನ ಮುಂದೆ ಬರೋ ದಿನಗಳಲ್ಲಿ ಬ್ರೇಕ್ ಮಾಡ್ತೀರಾ. ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಶ್ರೀಲಕ್ಷ್ಮಿ ಮೇಕ್ ಶೂರ್ ದಟ್ ವಿದ್ಯಾನಿಧಿ ಸ್ಟ್ಯಾಂಡ್ಸ್ ಇನ್ ದ ಗೌರ್ಮೆಂಟ್ ಎಕ್ಸೆಲ್ ಶೀಟಲ್ಲಿ ಏನು ಅನೌನ್ಸ್ ಮಾಡ್ತಾರೆ ರ್ಯಾಂಕ್ ಲಿಸ್ಟಲ್ಲಿ. ವಿದ್ಯಾನಿಧಿ ಈಸ್ ಇನ್ಸೈಡ್ ದಟ್ ಲಿಸ್ಟ್. ವಿ ಆರ್ ಥ್ಯಾಂಕ್ಫುಲ್ ಟು her parents. Mother is here as well. So we are extremely happy they have performed. The rest of them also they have performed very well. Thank you.